ನಮಸ್ತೆ ಆದ್ಮೇಲೆ ಹೋಗುವ ನೋಡೋ ಇನ್ನು ಏನೇನೋ ಇದೆ ಅಂತೆ. ನಾಟಿ ಹಸುಗಳಿದೆ ಅಂತೆ. ಆಮೇಲೆ ತುಂಬಾ ರೀತಿಯ ಬೇರೆ ಬೇರೆ ಈಗ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ. ಬಾಳೆ ಇದೆಲ್ಲ ಬಾಳೆ ಸೆಕ್ಷನ್ಗೆ ಇದು ಮುಗೀತು. ಆಮೇಲೆ ನಮ್ಗೆ ಇಲ್ಲಿ ಹೀರೆಕಾಯಿಯ ಪ್ರದರ್ಶನವನ್ನ ಮಾಡಿದ್ದಾರೆ. ಜನ ನಿಜವಾಗ್ಲೂ ಬಹಳ ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹಳ್ಳಿಯವ್ರಿಗಿಂತ ಹೆಚ್ಚು ಸಿಟಿಯವರಿಗೆ ಇದರ ಅನುಭವಗಳು ಇರೋದಿಲ್ಲ. ಅವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಹೀರೆಕಾಯಿ ನೋಡಿ, ನೀವೆಲ್ಲ ಮನೆಗಳಲ್ಲಿ ಇದರ ಒಂದು ಸಾಲ ಹಾಕೊಂಡ್ರು ಸಾಕು. ಒಂದು ಸಾಲ ಹಾಕೊಂಡ್ರು ನೀವು ವಿಷಯವನ್ನ ಇದು ಮಂಡನೆ ಮಾಡ್ಬೋದು. ಆಮೇಲೆ ಇಲ್ಲೆಲ್ಲ ಇದ್ರದ್ದು ಒಂದು ಸ್ಪಾಟ್ ಮಾಡಿದ್ದಾರೆ. ಅದು ಬಹಳ ಚೆನ್ನಾಗಿ ಅಲ್ಲಿ ಬರ್ತಾ ಇದೆ. ಎಲ್ಲರೂ ಬಂದವರೆಲ್ಲ ಅದನ್ನ ಖುಷಿಯಾಗಿ ಎಲ್ಲ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಸೋರೆಕಾಯಿ, ಸೌತೆಕಾಯಿ ಅನ್ನೋದೆಲ್ಲ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು 10 ಕುಂಟೆಯಲ್ಲಿ ನೀವು ಇಲ್ಲಿ ಬಂದು ನೋಡಿದ್ದಕ್ಕೆ ಅದೇನು ಏಕರೆಗಟ್ಟಲೆ ಮಾಡೋದೇನು ಬೇಡ. ನಿಮ್ಮ ಮನೆಗೆ ಬೇಕಾದಷ್ಟನ್ನ ಒಂದು 10 ಕುಂಟೆಯಲ್ಲಿ ನೀವು ಇದನ್ನೆಲ್ಲ ಮಾಡ್ಕೊಂಡಾಗ ನಾವು ಒಂದು ಆರೋಗ್ಯಕರವಾದ ಆಹಾರವನ್ನ ನಾವೇ ಬೆಳೆದು ತಿನ್ಬೋದು. ಅದರಿಂದ ಮುಂದಿನ ಪೀಳಿಗೆಗೆ, ನಮ್ಮ ಮನೆಗಾದ್ರೂ ನಮ್ಮ ಮಕ್ಕಳಿಗಾದ್ರೂ ವಿಷಮುಕ್ತವಾದ ಆಹಾರವನ್ನ ನಾವು ಕೊಡ್ಬೋದು ಅಂತ ನಾವು ಹೇಳ್ಬೋದು. ಹಾಗೆ ಇದು ಸೋರೆಕಾಯಿ ನೋಡಿ, ಒಂದು ಎಕ್ಸಾಂಪಲ್ಗೆ ನೀವು ಏನ್ ಮಾಡ್ಬೋದು ಅಂದ್ರೆ, ಬನ್ನಿ ಒಂದ್ ನಿಮಿಷ ಹಾಗೆ. ಅಟ್ಲೀಸ್ಟ್ ಒಂದೊಂದು ಮನೆಗಳಲ್ಲಿ ಈಗ ನೋಡಿ, ನಿಮ್ಮ ಮನೇಲಿ ಒಂದು ಸೈಟ್ಗಳಲ್ಲಿ ಎಷ್ಟೋ ಜಾಗ ಖಾಲಿ ಇರ್ತವೆ. ಒಂದು ಲೈನ್ ಅನ್ನ ನೀವು ಸೋರೆಕಾಯಿ ಹಾಕೊಳ್ಳಿ, ಅದು ಪರ್ಮನೆಂಟ್ ಆಗಿ ನಿಮ್ಗೆ ಸೋರೆಕಾಯಿ. ಒಂದು ಲೈನಲ್ಲಿ ಹೀರೆ, ಒಂದು ಲೈನಲ್ಲಿ ನಿಮ್ಗೆ ಮಂಗಳೂರು ಸೌತೆಕಾಯಿ, ಒಂದಲ್ಲಿ ನಾವು ತಿನ್ನುವಂತ ಒಂದು ಸೌತೆಕಾಯಿ, ಎಲ್ಲವನ್ನ ಒಂದೊಂದು ಲೈನ್ ಹಾಕೊಂಡ್ರು ಒಂದು ಕಮ್ಮಿ 10-15 ಅಡಿಯಲ್ಲಿ ನಿಮ್ಗೆ ವರ್ಷಕ್ಕೆ ಬೇಕಾದಷ್ಟು ಬಳ್ಳಿ ತರಕಾರಿಗಳನ್ನ ನೀವು ಮಾಡ್ಕೊಳ್ಬಹುದು. ನೋಡಿ, ಸಿಂಪಲ್. ಇದಕ್ಕೇನು ಜಾಸ್ತಿ ನೀವೇನು ಇದು ಮಾಡೋದೇನು ಬೇಡ. ಇದಿಷ್ಟು ನೀವು ಮಾಡ್ಕೊಳ್ಬಹುದು. ಸೌತೆಕಾಯಿ, ಸೋರೆಕಾಯಿ, ಎಲ್ಲಾ ತರದ ಕಾಯಿಗಳನ್ನ ಅಲ್ಲಿ ಅವರು ಹಾಕೊಂಡಿದ್ದಾರೆ. ಇದೆಲ್ಲ ಒಂದು ಪ್ರದರ್ಶನಕ್ಕೆ ಅವರು ಇಟ್ಟಿರೋದು. ಅಟ್ಲೀಸ್ಟ್ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಇಷ್ಟ ಆಗೋ ಜಾಗವನ್ನ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು. ನೋಡಿ, ಅಲ್ಲಿ ಹಾಗಲಕಾಯಿಯನ್ನು ಹಾಕಿದ್ದಾರೆ. ಹಾಗೆ ಹೀರೆಕಾಯಿ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇಷ್ಟನ್ನ ನೀವು ಮಾಡ್ಕೊಂಡು ಬಂದಾಗ ಬಳ್ಳಿ ತರಕಾರಿಗಳು ಯಾವತ್ತು ತಿಳ್ಕೊಳ್ಳಿ, ಅದಕ್ಕೆ ಖರ್ಚು ಕಡಿಮೆ, ನೀರು ಕಡಿಮೆ ಸಾಕು, ಗೊಬ್ಬರನು ಕಡಿಮೆ ಸಾಕು, ಜಾಗನೂ ಬಹಳ ಕಡಿಮೆ ಆಗ್ತದೆ. ಇದೊಂದು ಸ್ವಲ್ಪ ನೀವು ಒಂದು ಮನೆಗೆ ಹೋಗಿ ಮೈಗೂಡಿಸ್ಕೊಂಡ್ರೆ ಇದೊಂದು ಪ್ರಯೋಜನಕ್ಕೆ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೃಷಿ ಬ್ರಹ್ಮಾಂಡ ಅಂದ್ರೆ ಮೋಸ್ಟ್ಲಿ ಇದು ಒಂದು 1 ಎಕರೆ ಜಾಗದ ಇದರಲ್ಲಿ ಇರ್ಬೋದು. ಇದರಲ್ಲಿ ಇದು ಮಾಡ್ಬೋದು. ಬನ್ನಿ, ಹಂಗೆ ನೀವು ಮುಂದೆ ಹೋಗ್ತಾ ಇರಿ. ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕೃಷಿ ಹೊಂಡದ ಪಾಂಡ್ ತರ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ನೀವು ಕೃಷಿ ಹೊಂಡದ ಪಾಂಡ್ ಅಲ್ಲ ತುಂಬಾ ಕಡೆ ನೋಡಿ, ಅಲ್ಲಿ ಮೀನುಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಸಾಧ್ಯವಾದ್ರೆ ನೀವು ಇಲ್ಲಿ ಒಂದು 4-5 ಬಾತುಕೋಳಿ ಬಿಟ್ಕೊಳ್ಬಹುದು. ಮತ್ತೆ ಇಷ್ಟು ನೀರು ನಿಮ್ ಜಮೀನಲ್ಲಿ ಓಪನ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಆ ವಾತಾವರಣನು ಕೂಡ ಬಹಳ ತಂಪಾಗಿ ಇರುತ್ತೆ. ಆಮೇಲೆ ಭತ್ತ ನೀರ್ ಇಲ್ಲದೇನೆ ನಾವು ಭತ್ತ ಹೇಗೆ ಬೆಳಿಬಹುದು? ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನೀರು ಇರ್ಲೇಬೇಕು ಅಂತ ಹೇಳ್ತಾರೆ. ನೀರನ್ನ ನಿಲ್ಸೋ ಉದ್ದೇಶ ಏನಪ್ಪಾ ಅಂದ್ರೆ ಕಳೆ ಬರಬಾರ್ದು ಅಂತ. ಬಟ್ ಇಲ್ಲಿ ನೀರನ್ನೇ ಕಡಿಮೆಯಾಗಿ ಬಳಸ್ಕೊಂಡು ನೋಡಿ, ರಾಗಿ ಮಾಡೋದ್ರಲ್ಲೇ ಭತ್ತವನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಯಾವುದೇ ಬೆಳೆಗೆ ಅಷ್ಟೇ ಮಿತವಾಗಿ ನೀರು ಕೊಟ್ಟಷ್ಟು ಅದು ನಿಮಗೆ ಚೆನ್ನಾಗಿ ಆರೋಗ್ಯಕರವಾಗಿ ಅದು ಬರ್ತದೆ. ಮತ್ತೆ ಇದರಲ್ಲೂ ಬೇರೆ ಬೇರೆ ತರದ ಭತ್ತಗಳನ್ನ ಅವರು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ನೀರು ಬಳಸದೇನೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಬಳಸಿ ನಾವು ಭತ್ತವನ್ನ ಹೇಗೆ ನಾವೆಲ್ಲ ಅನ್ಕೊಂಡಿದ್ವಿ ನೀರು ಭತ್ತಕ್ಕೆ ಜಾಸ್ತಿ ಬೇಕು ಅಂತ. ಹೌದೌದು. ಈಗ ನೋಡಿ, ಇಲ್ಲಿ ನೋಡಿದಾಗ ಅಂತಿರ್ಬೇಕು ನೀರು. ನೋಡಿ ಇಲ್ಲಿ ಏನಾಗಿದೆ, ನಮ್ಮ ನಾರಾಯಣ ರೆಡ್ಡಿ ಅವರು ಅದೇ ಹೇಳ್ತಾ ಇದ್ರು. ಶ್ರೀ ಪದ್ಧತಿಯಲ್ಲಿ ನಾವು ಭತ್ತವನ್ನ ಬೆಳೆದಾಗ ಅದು ನೀರು ಇಲ್ಲದೆ ಇದ್ದಾಗ ಏನಾಗ್ತದೆ, ಒಂದು ವಾರಕ್ಕೆ 2 ತೆನೆ ಹೊಡಿದಂತೆ. ಆಮೇಲೆ 2ನೇ ವಾರಕ್ಕೆ 4, 3ನೇ ವಾರಕ್ಕೆ 8. ಹೀಗೆ ಒಂದು ಕಾಳು ಹಾಕಿದಾಗ ಏನಾಗ್ತದೆ, ನೀರು ಎಷ್ಟು ನಾವು ಕಡಿಮೆ ಕೊಟ್ಟಾಗ ಅದೇನಾಗ್ತದೆ, ನಾನು ಸತ್ತೋಗ್ತೀನಲ್ಲ ಅನ್ನೋ ಒಂದು ಟೆನ್ಷನ್ಗೆ ನೋಡಿ, ಗಿಡಗಳು ಯಾವತ್ತೂ ಅಷ್ಟೇ ಅದಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆದ್ರೆ ಮಾತ್ರ ಅದಕ್ಕೆ ಕ್ರಾಪ್ ಕೊಡೋದು, ಮತ್ತೆ ಅದು ಸಂತಾನೋತ್ಪತ್ತಿಯನ್ನು ಮಾಡೋದು. ನೀವು ಯಾವುದೇ ಗಿಡಕ್ಕೆ ಎಲ್ಲಾ ತರದ ಸುಖವಾಗಿ ಗೊಬ್ಬರ ನೀರನ್ನು ಯಥೇಚ್ಛ ಕೊಟ್ಬಿಟ್ರೆ ಅದರಲ್ಲಿ ಬೆಳೆ ನಿಮಗೆ ನಿರೀಕ್ಷೆ ಮಾಡಿದಷ್ಟು ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಗಿಡಗಳಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು. ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ಯಾವ ತರ? ಅದಕ್ಕೆ ನಮ್ಮಲ್ಲಿ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅದಕ್ಕೆ ನೀರನ್ನ ಕಡಿಮೆ ಕೊಡೋದು, ಆಗ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಏನ್ ಮಾಡೋರು, ಅದಕ್ಕೆ ಮೇಲ್ಗಡೆ ಕೊಬ್ಬಿದ್ ಬಂದಿದ ಮೇಲ್ಗಡೆ ಕುಯ್ಯೋರು, ಜಲ್ಲು ಭತ್ತ ಹಾಕಿದ್ರು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಮಾಡೋರು. ಆಮೇಲೆ ಏನ್ ಮಾಡೋರು, ವಾತಾವರಣದಲ್ಲೆಲ್ಲ ಈ ಕೀಟಗಳನ್ನ ಕಂಟ್ರೋಲ್ ಮಾಡೋದು ಏನ್ ಮಾಡ್ತಾರೆ, ಬೆಂಕಿಯ ಇದನ್ನ ಇಡ್ತಾ ಇದ್ರು, ಅದಕ್ಕೊಂದು ಭಯವನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಆ ರೀತಿ ಗಿಡಗಳಿಗೆ ಯಾವಾಗ ನಾವು ಒಂದು ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ನೀರು ನೀವು ಕಡಿಮೆ ಕೊಟ್ಟಾಗ ಏನಾಗ್ತದೆ, ಅದು 1-2 ಇದಿರೋದು 4 ಆಗ್ತದೆ, 4 ಇರೋದು 8 ಆಗ್ತದೆ. ವಾರಕ್ಕೆ 1 ದಿನ ನೀರು ಕೊಡ್ಬೋದು. ಕಳೆಯನ್ನ ನಿಯಂತ್ರಣ ಮಾಡೋ ಒಂದೇ ಒಂದು ಉದ್ದೇಶದಿಂದ ಹೆಚ್ಚು ನೀರನ್ನ ಕೊಟ್ಟು ನಾವು
ಬೆಳೆಯನ್ನ ಇವತ್ತು ಕಡಿಮೆ ತಗೊಳ್ತಾ ಇದ್ದೀವಿ. ಅದಕ್ಕೆ ಕಡಿಮೆ ನೀರನ್ನ ಕೊಟ್ಟು ಹೆಚ್ಚು ಬೆಳೆಯನ್ನ ತಗೊಳ್ಬೇಕಾದ್ರೆ ಅದು ಕೂಡ ಆಗ್ತಾ ಇದೆ. ಹೆಚ್ಚು ನೀರು ಕೊಡೋದ್ರಿಂದ ಭೂಮಿ ಸವಳ ಆಗ್ತಾ ಇದೆ, ಮತ್ತೆ ಆರ್ಗಾನಿಕ್ ಕಾರ್ಬನ್ ಬಹಳ ಕಡಿಮೆ ಆಗ್ತಾ ಇದೆ. ಅದರಿಂದ ಯಾವುದೇ ಗಿಡಗಳಿಗೆ ನೀವು ನೀರನ್ನ ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಇಳುವರಿಯನ್ನು ತಗೊಳ್ಬಹುದು. ಇದನ್ನ ನೀವು ಇಲ್ಲಿ ನೋಡಿದ್ಮೇಲೆ ಅದನ್ನ ಮನೆಯಲ್ಲಿ ಹೋಗಿ ತಗೊಂಡೋಗಿ ಬಳಸ್ಕೊಳ್ಳೋದು ಅವಶ್ಯಕತೆ. ಇದು ಒಂದು ಗೋಧಿ ಅಷ್ಟೇ ನೋಡಿ, ಜಾಸ್ತಿ ಅವರು ನೀರನ್ನೇನು ಕೊಟ್ಟಿಲ್ಲ. ಮತ್ತೆ ಪ್ರತಿಯೊಂದು ಜಾಗದಲ್ಲಿ ನೀವು ಗಮನಿಸಬಹುದು ಯಾಕೆ ಆ ಸೇವಂತಿಗೆ ಹೂವುಗಳನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಹೂವುಗಳು ಕೀಟಗಳನ್ನ ಆಕರ್ಷಣೆ ಮಾಡ್ತದೆ. ಅದರಲ್ಲೂ ಈ ಚೆಂಡು ಹೂವದ ನೋಡಿ, ಈ ಎಲೆ ಇದೆಯಲ್ಲ ಇದು ಬಹಳ ಅಂಟು. ಕೀಟಗಳು ಒಂದ್ಸಲ ಬಂದು ಎಲೆ ಮೇಲೆ ಕೂತ್ರೆ ಅವ್ರು ರೆಕ್ಕೆ ಬಡ್ಕೊಂಡು ಇನ್ನು ಹೋಗಕ್ ಆಗಲ್ಲ. ಅದು ಇದೊಂಥರ ಕೀಟಗಳನ್ನ ನಿಯಂತ್ರಣ ಮಾಡೋಕ್ಕೂ ಇದು ಚೆಂಡು ಹೂವು ತುಂಬಾ ಇದಾಗ್ತದೆ. ಮತ್ತೆ ಈ ಚೆಂಡು ಹೂವು ಎಲ್ಲಾ ಕಡೆ ಬರೋದ್ರಿಂದ ಏನಾಗ್ತದೆ, ಯಾವುದೇ ಹೂವು ಇದ್ದಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜೇನು ಹುಳಗಳನ್ನ ಆಕರ್ಷಣೆ ಮಾಡ್ತದೆ. ಆಮೇಲೆ ಬೇರೆ ಬೇರೆ ದುಂಬಿಗಳು ಬರ್ಲಿಕ್ಕೆ ಆಕರ್ಷಣೆ ಆಗ್ತದೆ. ಆ ಹೂವನ್ನ ಆಕರ್ಷಣೆಗೆ ಬಂದಾಗ ನಮ್ಮ ಭೂಮಿಯಲ್ಲಿ ಬಾಕಿರುವಂತ ಬೆಳೆಗಳಲ್ಲಿ ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಯಾವಾಗ ಜೇನು ನಿಮ್ಮ ತೋಟದಲ್ಲಿ ಹೆಚ್ಚು ಬಂದಾಗ ಅದು ಪರಾಗಸ್ಪರ್ಶ ಆಗಲಿಕ್ಕೆ ತುಂಬಾ ಅನುಕೂಲ. ಮತ್ತೆ ಇಲ್ಲಿ ರಾಗಿ ನೋಡಿ, ಇಲ್ಲಿ ರಾಗಿ ಸಮೇತ ಒಂದು ಬಹಳ ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ. ನಮ್ಮ ರಾಗಿಯ ಬೆಳೆ ಯಾವುದು ಸಮೇತ ನೀವು ತಿಳ್ಕೊಳ್ಳಿ, ಯಾವುದೇ ಬೆಳೆ ಬೆಳಿಬೇಕಾದ್ರೆ ನಾವು ನೀರನ್ನ ಕಡಿಮೆ ಕೊಟ್ಟು ಬೆಳೆದಾಗ ಆ ಬೆಳೆ ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಯಾವ್ದಾದ್ರು ಒಂದು ಬೆಳೆಯನ್ನ ಬೆಳೆಯುವಾಗ ನಾವು ನೀರನ್ನ ಜಾಸ್ತಿ ಬಳಸಿದಾಗ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ದುಷ್ಪರಿಣಾಮ ಬೀರ್ತದೆ. ಅದರಿಂದ ನಾವು ನೀರು ಕಡಿಮೆ ಬಳಸುವಂತ ಬೆಳೆಗಳನ್ನ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಅದನ್ನ ಬಳಸಬೇಕು. ಅದು ಬಿಟ್ಬಿಟ್ಟು ನಾವು ಜಾಸ್ತಿ ನೀರನ್ನ ಕೊಟ್ಟು ಬೆಳೆಯುವಂತ ಬೆಳೆಯನ್ನ ನಾವು ತಿಂದಾಗ ನಮ್ಗೆ ರೋಗ ರುಜಿನಗಳು ಜಾಸ್ತಿ. ಈಗ ಉದಾಹರಣೆಗೆ ನಿಮ್ಗೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅಕ್ಕಿಯನ್ನ ತಿನ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅದು ಜಾಸ್ತಿ ನೀರನ್ನ ಬಳಸೋದ್ರಿಂದ ಅಕ್ಕಿ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಅದ್ರ ಬದಲು ಕಡಿಮೆ ನಮ್ಮ ಮಂಡ್ಯದವರ ರಾಗಿ ಯಾರನ್ನು ರಾಗಿ ಲಕ್ಷ್ಮಣಯ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು, ಬಹಳ ಅದ್ಭುತವಾದ ವ್ಯಕ್ತಿ. ಹೌದು, ರಾಗಿ ತಳಿ ಬ್ರಹ್ಮ ಅಂತಲೇ ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ. ರಾಗಿಗಾಗಿ ಅವರು ಲಕ್ಷ್ಮಣಯ್ಯನವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ರಾಗಿ ಒಂದು ಕರ್ನಾಟಕದಲ್ಲಿ ಉಳ್ಕೋಬೇಕಾದ್ರೆ ಮತ್ತೆ ಅದರಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ನಮ್ಮ ರಾಗಿ ಲಕ್ಷ್ಮಣಯ್ಯನವರೇ ಅದಕ್ಕೆ ಕಾರಣ. ಅವರ ಹೆಸರಿನಲ್ಲಿ ನಮ್ಗೆ ನಗೋನಹಳ್ಳಿ ಕೃಷಿಯಲ್ಲಿ ಒಂದು ಆಡಿಟೋರಿಯಂ ರೂಮ್ಗೆ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಒಂದ್ಸಲ ನಾನು ಅವ್ರ ಬಗ್ಗೆ ನನಗೆ ಅಷ್ಟೇನು ಅರಿವು ಇರ್ಲಿಲ್ಲ. ಒಂದ್ಸಲ ನಾನು ಅವರ ಮಗ ಕೃಷಿ ಅಧಿಕಾರಿಯೋ ವಿಜ್ಞಾನಿಯನಾಗಿ ಪೊನ್ನಂಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ನಾವು ಅವ್ರ ತಂದೆನ ಪರಿಚಯ ಮಾಡಿದಾಗ ಅವ್ರು ರಾಗಿ ಲಕ್ಷ್ಮಣಯ್ಯ ಅಂತ ನನ್ನ ಜೊತೆಲಿ ಹೇಳಿ ಪರಿಚಯ ಮಾಡ್ಕೊಂಡಾಗ ನಮ್ಗೆ ರಾಗಿ ಅಂದ್ರೆ ಮೊದಲಿನ ಒಂದ್ ಸ್ವಲ್ಪ ಆಲಸ್ಯ, ರಾಗಿನೆಲ್ಲ ಹೇಳ್ತಾರಲ್ಲ ಇದು. ಯಾಕೆಂತ ಹೇಳಿದ್ರೆ ಒಂದೊಂದ್ ಕಡೆ ಒಂದೊಂದ್ ಬೆಳೆನ ಸ್ವಲ್ಪ ಬಹಳ ಕೇವಲವಾಗಿ ನೋಡ್ತಾರೆ ಜನ. ಈಗ ರಾಗಿ ಅಂದ್ರೆ ಏನಂದ್ರೆ ಯಾರೋ ಬಡವರು ತಿನ್ನೋದು, ಯಾವ್ದೋ ನಿರ್ಗತಿ ತಿನ್ನೋದು. ಒಂದು 25-30-40 ವರ್ಷದಿಂದ ನೀವು ತಗೊಳ್ಳಿ, ರಾಗಿಯನ್ನ ನಿರ್ಗತಿ ತಿನ್ನೋದು ಅಂತ ಇತ್ತು. ಇವತ್ತೇನಾಗಿದೆ ಅಂದ್ರೆ ಆರೋಗ್ಯವಂತರು ಸಮಯದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ರಾಗಿಯನ್ನೇ ತಿನ್ಬೇಕು. ಆಗ ರಾಗಿ ಲಕ್ಷ್ಮಣಯ್ಯನವರ ಬಗ್ಗೆ ನನಗೆ ಮಾತ್ರ ಏನು ಗೊತ್ತಿರ್ಲಿಲ್ಲ, ಬರೀ ಜಸ್ಟ್ ಒಂದು ಪರಿಚಯ ಆಯ್ತು ಅಷ್ಟೇ. ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಮಾಡಿದ ರಾಗಿಯ ಸಂಶೋಧನೆ ಬಗ್ಗೆ. ಒಂದು ಪ್ರಮೋಷನ್ ಸಮೇತ ಅವ್ರು ತಗೋದಿಲ್ಲ ಒಂದ್ ಟೈಮಲ್ಲಿ. ಅವರಿಗೆ ಇಂಗ್ಲೆಂಡ್ಗೆ ಹೌದು ಅದು ನಾನು ನಿಮ್ಮಿಂದಾನೇ ತಿಳ್ಕೊಂಡಿದ್ದೆ ನಾನು. ಅವ್ರಿಗೆ ಉನ್ನತ ಹೋಗೋದು ಒಂದು ಪ್ರಮೋಷನ್ ಕೊಟ್ಟರು ಕೂಡ ಅವರು ಅಷ್ಟೇ. ನಮ್ಮ ತೋಟಗಾರಿಕೆ ಬ್ರಹ್ಮ ಅಂತ ನಾವ್ ಯಾರನ್ನ ಹೇಳ್ತೀವಿ, ನಮ್ಮ ಮರಿಗೌಡ್ರು, ಅವರು ಕೂಡ ಅಷ್ಟೇ. ಅವ್ರಿಗೊಂದು ಪ್ರಮೋಷನ್ ಕೊಟ್ರು ಅವ್ರು ಬರೀ ನಾನು ಇಲ್ಲಿ ತೋಟಗಾರಿಕೆಯಲ್ಲಿ ಸಂಶೋಧನೆ ಮಾಡ್ತೀನಿ ಅಂತ ಹೇಳಿ ಅವರು ರೂಪಿಸ್ಕೊಳ್ತಾರೆ. ಅದೊಂದು ಬಹಳ ಒಂದು ವಿಚಾರ. ಹಾಗೆ ರಾಗಿ ನೋಡಿದಾಗ ನಮ್ಗೆ ಲಕ್ಷ್ಮಣಯ್ಯನವ್ರನ್ನ ನಾವು ನೆನಪಿಟ್ಕೋಬೇಕು. ನೋಡಿ, ಜನ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂದ್ರೆ, ಈ ಜನ ನೋಡೋದ್ರಲ್ಲಿ ಒಂದು 10% ಇದೆಲ್ಲ ಕೃಷಿಗೆ ಬಂದ್ರೆ ನಮ್ಮ ಭೂಮಿ ಸ್ವರ್ಗ ಆಗ್ತದೆ. ಮತ್ತೆ ನಮಗ್ ಬೇಕಾದಂತ ಫುಡ್ ಅನ್ನ ಇದು ನೋಡ್ತದೆ. ಆಮೇಲೆ ನೋಡಿ, ಇದು ಮೋಸ್ಟ್ಲಿ ನಮ್ಮ ಸಿರಿಧಾನ್ಯದಲ್ಲಿ ಬಹಳ ಅದ್ಭುತ. ಇದಕ್ಕೆಲ್ಲ ಏನಿಲ್ಲ, ಜಾಸ್ತಿ ನೀವು ನೀರು ಕೊಡುವಂತ ಅವಶ್ಯಕತೆನೇ ಇರಲ್ಲ. ಇದಕ್ಕೇನೋ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತಾರೆ, ಏನೋ ಎಂಟೋಗಲ್ ಜಾಕ್ಟಾಲ್ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಫಾಕ್ಸ್ಟೈಲ್ ಅಂದ್ರೆ ಕೆಲವು ಏನ್ ಮಾಡ್ತಾರೆ, ನವಣೆನ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ನವ್ರಿಗೆ ಹೆಸರುಗಳಿಗೆ ಏನೋ ಕೊಡ್ಬೇಕಂತ ಹೇಳಿ ಯಾವ್ದೋ ಒಂದು ಬಾಲ, ಏನ್ ಬಾಲ ಅಂತ ಹೋಗ್ಬಿಟ್ಟವರು ನರಿ ಬಾಲ ಅಂತ. ಯಾಕಂದ್ರೆ ಅವ್ರಿಗೆ ಸುಲಭವಾಗಿ ಸಿಗ್ಬೇಕಲ್ಲ, ಜನರಿಗೆ ಅರ್ಥ ಆಗ್ಬೇಕಲ್ಲ. ಅದಕ್ಕೂ ನರಿ ಬಾಲಕ್ಕೂ ನವಣೆಗೂ ಸಂಬಂಧ ಇಲ್ಲ. ಬಟ್ ಅವ್ರಿಗೊಂದು ಅರ್ಜೆಂಟ್ ಅದೊಂದು ಹೆಸರು ಕೊಡ್ಬೇಕಲ್ಲ ಅಂದ್ರೆ ಸೇಮ್ ನಿಮ್ಗೆ ಏನಾಗ್ತದೆ, ನರಿ ಬಾಲ ತರನೇ ಕಾಣ್ತದೆ. ಬಟ್ ಇದು ಆರೋಗ್ಯಕ್ಕೆ ಬಹಳ ಅದ್ಭುತ. ನೀವೇನಮ್ಮ ಇದನ್ನ ವಿವರಿಸೋದು?
ಹಾ ಗ್ಲೂಟನ್ ಫ್ರೀ ಅಂದ್ರೆ ಅಂಟಂಟು ಇರೋದಿಲ್ಲ, ಅಂಟಂಟ್ ಇರೋದಿಲ್ಲ. ಆಮೇಲೆ ಅನ್ನ ಮಾಡ್ಕೊಳ್ಬೋದು. ಹಾ ಡಯಟರಿ ಸಪ್ಲಿಮೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಹಾ 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 ಪೌಡರ್ ಯೂಸ್ ಮಾಡುವಾಗ ಇದನ್ನ ಪೌಡರ್ ಮಾಡ್ಬಿಟ್ಟು ಕನ್ಸೂಮ್ ಮಾಡ್ಬೋದು. ಹ್ಮ್. ಈಗ ಕೊಲೆಸ್ಟ್ರಾಲ್ ಹಾರ್ಟ್ ಹೆಲ್ತ್ಗೋಸ್ಕರ ತುಂಬಾ ಒಳ್ಳೇದು. ಹಾ 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 ಇವಾಗ ಡಯಾಬಿಟಿಸ್ಗೆಲ್ಲ ಯೂಸ್ ಮಾಡ್ತಾರೆ. ಸರಿ ಸರಿ ಸರಿ. ಮತ್ತೆ ಇದಕ್ಕೆ ನೀರು ಬೆಳೆಯೋದಕ್ಕೆ ನೀರು ಎಷ್ಟು ಬೇಕು? ತುಂಬಾ ಅವಶ್ಯಕತೆ ಏನಿಲ್ಲ, ಮ್ಯಾನೇಜ್. ಬಹಳ ಕಡಿಮೆ. ಮತ್ತೆ ಎಲ್ಲಿ ಯಾವ ಊರಲ್ಲಿ ಮಳೆಗಾಲ ಕಮ್ಮಿ ಇದೆಯೋ ಅವರೆಲ್ಲರೂ ಬೆಳ್ಕೊಳ್ಬಹುದು. ಆಮೇಲೆ ಇದನ್ನ ಹೆಚ್ಚು ದಿನ ಇಟ್ಕೊಳ್ಬಹುದು, ಮಾಡ್ಬೋದು. ಆಮೇಲೆ ಇದನ್ನ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಉಳಿಸ್ತದೆ ಆಹಾರ ಅಲ್ವಾ. ಒಂದು ಗ್ಲಾಸ್ ಅಕ್ಕಿಲಿ ನಾವು ಅನ್ನ ಮಾಡಿದ್ರೆ ಇಬ್ರು ತಿನ್ಬೋದು. ಬಟ್ ಇದು ಒಂದು ಗ್ಲಾಸ್ ಹಾಕಿದ್ರೆ 4 ಜನ ಊಟ ಮಾಡ್ಬೋದು. ಇಂಥದ್ನೆಲ್ಲ ನಮ್ಮ ಇತ್ತೀಚಿನ ಈಚಿನ ದಿನಗಳಲ್ಲಿ ಇನ್ನ ಬಿಸಿಬೇಳೆ ಬಾತು ಆ ಥರ ಎಲ್ಲ ಹೌದೌದು, ಅದೆಷ್ಟು ನಾವು ತೆಳ್ಳಗೆ ಸ್ಟೋರ್ ಮಾಡ್ಕೊಂಡು ಇದು ತಿನ್ನೋದು ತುಂಬಾ ಒಳ್ಳೇದು. ಏನೋ ಪಕ್ಕನೇ ಕೂತಿದ್ದೀರಾ, ತುಂಬಾ ಧನ್ಯವಾದ. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿ.